ನೋಡ್ಬರೋ ಧ್ರುವಣ್ಣ ಬಗ್ಗೆ ಹಿಂದೆ ಮುಂದೆ ಮಾತಾಡೋರೆಲ್ಲ ದಯವಿಟ್ಟು ಮಾರ್ಟಿನ್ ಟೀಸರ್ ನ ಟ್ರೈಲರ್ ನ ಕದ್ದು ಮುಚ್ಚಿ ನೋಡಕ್ ಹೋಗ್ಬೇಡಿ ನೀವೆಲ್ಲ ಆಯ್ತಾ. ಯಾಕಂದ್ರೆ ನಿಮ್ಗೆ ಆರ್ಟ್ ವೀಕ್ ಇದ್ರೆ ದಯವಿಟ್ಟು ಒಂದೇ ಸಲ ಹೋಗ್ಬಿಡ್ತೀರಾ ಅವ್ರ ಎಂಟ್ರಿಗೆ ಆಯ್ತಾ. ಕೆಲವೊಂದಷ್ಟು ಜನ ಫುಲ್ ಮೂವಿ ಬಿಟ್ಟು ಹೀರೋ ಫ್ಯಾನ್ಸ್ ಗಳನ್ನ ಸೋಲ್ಸ್ಬೇಕಂತಾರೆ ಇವರು ಟ್ರೈಲರ್ ನ ಬಿಟ್ಟು ಹೊಡೆದವ್ರು ನೋಡಕ್ ಹೋಗ್ಬೇಡ್ರಿ ಯಾರನ್ನ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಆರ್ಟ್ ವೀಕ್ ಇದ್ದವ್ರಿ ಟ್ರೈಲರ್ ನ ನೋಡಕ್ ಹೋಗ್ಬೇಡ್ರಿ ಆಯ್ತು. ಆ ಬುಲೆಟ್ ಸೌಂಡ್ ಗೆ ಬ್ಲಾಸ್ಟ್ ಆದ್ರೂ ಆಗ್ಬಿಡ್ತಾರೆ ಹೇಳಕ್ ಆಗಲ್ಲ. ಬ್ರದರ್ ಓಪನ್ ಚಾಲೆಂಜ್ ಮಾರ್ಟಿನ್ ರಿಲೀಸ್ ಆದ್ಮೇಲೆ ನಮ್ ಕನ್ನಡಿಗರನ್ನ ಥಿಯೇಟರ್ ಬರೋದು ಯಾವನ್ ಕೈಲಿ ತಾಕತ್ತಿದ್ರೆ ತಡೀರಿ ನೋಡೋಣ. ಒಂದು ವಿಚಾರ ನಾನು ಇದು ಯಾರು ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ ಹೇಳ್ತಾ ಇದೀನಿ. ನಿಮಗ್ ತಾಕತ್ತರದಿದ್ರೆ ಓಪನ್ ಚಾಲೆಂಜ್ ಥಿಯೇಟರ್ ಜನ ಬರೋದ್ನ ಮಾರ್ಟಿನ್ ರಿಲೀಸ್ ಆದ್ಮೇಲೆ ತಡೆಯೋ ತಾಕತ್ತಿದ್ರೆ ನೋಡೋಣ. ಇಲ್ಲಿ ಮಾತ್ರ ಅಲ್ಲ ಜನ ಇಡೀ ಎಲ್ಲಾ ಕಡೆ ರಿಲೀಸ್ ಆಯ್ತಾರ ಅಲ್ಲೇ ತಡೀರಿ ತಾಕತ್ತಿದ್ರೆ ನಿಮ್ ಪ್ಲೇಸ್ ಅಲ್ಲಿ ತಡೀರಿ ನೋಡೋಣ. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೆ ತಿರುಗಿ ನೋಡೇ ನೋಡ್ತಾರ ಗುರು. ಓಪನ್ ಚಾಲೆಂಜ್. ಇನ್ನೊಂದು ನಮಗೇನಂದ್ರೆ ತುಂಬಾ ಬೇಜಾರು, ಈ ತರ ಹಬ್ಬಗಳು ಮಾಡೋಗೆಲ್ಲ ನಮ್ ದೊಡ್ಡವ್ರು ಇದ್ರು ಚಿರುವಣ್ಣ. ಇವಾಗ ಏನಾದ್ರು ಇದ್ಬಿಟ್ಟಿದೀರೆ ನಮ್ಗಳಿಗೆಲ್ಲ ಬೇರೆ ಲೆವೆಲ್ ಆಗಿರೋದು ಬಿರಿಯಾನಿ ಹಬ್ಬ ಆಯ್ತಾ. ಆಮೇಲೆ ಇನ್ನೊಂದು ಹೇಳ್ತಾರೆ, ಏನಂತ ಹೇಳ್ತಾರೆ ಹೇಳಿ, ಅಲ್ಲಿ ಹೊಸಕೋಟೆಗೆ ಹೋಗೋಣ ಮತ್ತೆ ಚಾಮರಾಜಪೇಟೆಗೆ ಹೋಗೋಣ ಬಿರಿಯಾನಿ ತಿನ್ನಕ್ಕೆ ಅಂತ. ಮಾರ್ಟಿನ್ ಸಿನಿಮಾ ಟೈಲರ್ ನೋಡಿದ್ರೇನೆ ಊರಲ್ಲೆಲ್ಲ ಹಾಕ್ಸ್ತಾರೆ ಬಿರಿಯಾನಿ ಹಬ್ಬನ. ನೋಡಿ ಬ್ರದರ್ ಎಲ್ಲಾ ಮೂವಿನ ಅವ್ರದ್ದು ಯಾವ ಇರುತ್ತೆ. ಮಾರ್ಟಿನ್ ತಾಕತ್ತಿದ್ರೆ ತಡೀರಿ ಗುರು. ನೋಡಿ ಮಚ್ಚು ಲಾಂಗ್ ಹಿಡಿಯೋದ್ನ ಶಿವಣ್ಣನ್ ನೋಡ್ ಕಲಿಬೇಕು, ಅದೇ ಗನ್ ಹಿಡಿಯೋದ್ನ ನಮ್ ಧ್ರುವಣ್ಣ ನೋಡ್ ಕಲಿಬೇಕು ಗುರು. ಮಾರ್ಟಿನ್ ಸಿನಿಮಾ ನೋಡಿ ಹೇಳ್ತಾ ಇದೀನಿ, ಇದನ್ನ ಟ್ರೈಲರ್ ನ ನೋಡಿ ಹೇಳ್ತಾ ಇದೀನಿ. ದೊಡ್ಡಮ್ಮ ಅಲ್ಲ ಸಾರ್, ದೊಡ್ಡಪ್ಪ ಬರ್ತಾವ್ರೆ ದೊಡ್ಡಪ್ಪ. ಅಣ್ಣ ಒಂದೇ ಮಾತು ಹೇಳ್ಬಿಡ್ತೀನಿ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ, ಸಿಂಪಲ್ ಆಗಿ ಒಂದೇ ಒಂದು ಡೈಲಾಗು. ಆ ಡೈಲಾಗ್ ಅಷ್ಟು ಪವರ್ ಇರುತ್ತೆ ಅದರಲ್ಲಿ. ಒಂದೇ ಮಾತು ಅಣ್ಣ, ಪಕ್ಕದ ಇಂಡಸ್ಟ್ರಿ ಅವರು ಧ್ರುವಣ್ಣನ ನೋಡಿ ಆಗ್ತವ್ರೆ ಡರ್ರು. ಪಕ್ಕದ ಇಂಡಸ್ಟ್ರಿ ಅವರು ಧ್ರುವಣ್ಣನ ನೋಡಿ ಆಗ್ತವ್ರೆ ಡರ್ರು. ಅದಕ್ಕೆ ಉದಾಹರಣೆನೆ ಮಾರ್ಟಿನ್ ಟ್ರೈಲರ್. ನಮ್ ಧ್ರುವಣ್ಣನ ಎಲ್ಲಾರು ಇವರೇ ನಮ್ ಧ್ರುವಣ್ಣನ ಎಲ್ಲಾರು ಪ್ರೀತಿಯಿಂದ ಕರೆಯೋದು ಆಕ್ಷನ್ ಪ್ರಿನ್ಸು ಅಣ್ಣ. ನಮ್ ಧ್ರುವಣ್ಣನ ಎಲ್ಲಾರು ಪ್ರೀತಿಯಿಂದ ಕರೆಯೋದು ಆಕ್ಷನ್ ಪ್ರಿನ್ಸು. ಆದ್ರೆ ನಮ್ ಧ್ರುವಣ್ಣನ ಮಾತ್ರ ಮಗು ತರ ಮನ್ಸು. ಎಲ್ಲಾರು ಬಂದ್ಬಿಟ್ಟು ನಾಳೆ 5:50ಕ್ಕೆ ಯೂಟ್ಯೂಬ್ ಬ್ಲಾಸ್ಟ್ ನಾಳೆ 5:55ಕ್ಕೆ. ಒಂದೇ ಮಾತು ನೋಡಿರೋರು ಹೇಳ್ತೀನಿ ನೋಡಿ, ನೋಡಿರೋರ್ಗೆ ಯಾರು ಫೋನ್ ಮಾಡಿ ಕೇಳಿ, ಜೀವನದಲ್ಲಿ ನೋಡಿರಲ್ಲ ಅಂತ ಟ್ರೈಲರ್. ನೆಕ್ಸ್ಟ್ ಲೆವೆಲ್ ಇಂಗ್ಲಿಷ್ ಯಾವ್ದಣ್ಣ ಅದ್ರ ಮುಂದೆ ಯಾವ್ದೋ ಏಲಿಯನ್ ಸಿನಿಮಾ ಅನ್ಕೊಳ್ಳಿ. ಇದು ಇಂಗ್ಲಿಷ್ ಬಾಲಿವುಡ್ ಹಾಲಿವುಡ್ ಇದೆಲ್ಲ ಮುಗ್ದಾಯ್ತು, ಇವಾಗ ಗ್ಲೋಬಲ್ ಸಿನಿಮಾ ನೆಕ್ಸ್ಟ್ ಲೆವೆಲ್. ಎಲ್ಲಾರು ಬಂದ್ಬಿಟ್ಟು ಒಂದೇ ಮಾತು ಹೇಳೋದು, ಕೊನೆಗೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಈ ಸಿನಿಮಾ ಇಂದ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗ್ತಿದೆ. ಎಲ್ಲಾರು ಬೆಳೆಸಿ ಟೈಲರ್ ನೋಡೋರೆಲ್ಲ ಮಾರ್ನಿಂಗ್ ವಾಕಿಂಗ್ ಮಾಡ್ಕೊಂಡ್ ಬಂದ್ ನೋಡ್ರಿ ದಯವಿಟ್ಟು. ಹಾರ್ಟ್ ಇಲ್ಲ ಅಂದ್ರೆ ನನ್ನ ಅಭಿಮಾನಿಗಳೆಲ್ಲ ನನಗೆ ಕಾಲ್ ಮಾಡಿ ಹೇಳೋದು ಒಂದೇ, ಬೈ ಈ ಡೈಲಾಗ್ ಮಾತ್ರ ನಮ್ ಫೇವರೇಟ್ ಅಂತ. ಆ ಡೈಲಾಗೇ ಹೇಳ್ತೀನಿ ಅಣ್ಣ. ಧ್ರುವಣ್ಣನ್ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಧ್ರುವಣ್ಣನ್ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ. ಆದ್ರೆ ನಮ್ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ ಇರ್ಬೋದು. ಎಲ್ಲಾರು ಅಷ್ಟೇ ಬಂದು ಮಾರ್ಟಿನ್ ನೋಡ್ರಿ. ಆಮೇಲೆ ಡಿ ಎಸ್ ಬಾಸ್ ಗತ್ತು ನೋಡ್ರಿ. ಹೇಳ್ರಿ DS ಬಾಸ್ ಗತ್ತು ಇಡೀ ಕರ್ನಾಟಕ ಆಗಲ್ಲ, ಇಂಡಿಯಾಗೆ ಗೊತ್ತು. ಹೇಳ್ರಿ ಇಂಡಿಯಾಗೆ ಗೊತ್ತು.